ಹಾಯ್ ಹಲೋ ಫ್ರೆಂಡ್ಸ್, ಈ ರೀತಿ 3D ಎಡಿಟಿಂಗ್ ವಿಡಿಯೋನ ಯಾವ ರೀತಿ ಹೈಲೈಟ್ ಮಿಷನ್ನಲ್ಲಿ ಕ್ರಿಯೇಟ್ ಮಾಡೋದು ಅನ್ನೋದು ಈ ವಿಡಿಯೋದಾಗ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡಿ. ಇಷ್ಟವಾದರೆ ತಪ್ಪದೆ ಲೈಕ್ ಮಾಡ್ಕೊಂಡು ಈ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ಬಾಳು ಬೆಳಗುಂದಿ ಅವ್ರದ ದೀಪಾವಳಿ ಸಾಂಗ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ 3D ಕ್ಯಾಮ್ರಾ ಎಡಿಟಿಂಗ್ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಅಲರ್ಟ್ ಮಿಷನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ತಲೆ ಅಲರ್ಟ್ ಮಿಷನ್ ಇಲ್ಲಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಅಲರ್ಟ್ ಮಿಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊರಿ. ನಿಮಗೆ ಸಿಂಪಲ್ ಆಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಸಿಂಪಲ್ ಆಗಿ ಈ ರೀತಿ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ನೋಡಿ. ಈ ರೀತಿ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಅಲ್ವಾ. ಸೊ ಸಿಂಪಲ್ ಆಗಿ ನಾ ಎಲ್ಲ ಮಾರ್ಕ್ಗಳನ್ನು ಹಾಕಿ ನೀವು ಸಿಂಪಲ್ ಆಗಿ ಒಂದು ಫೋಟೋ ಹಾಕೋಬೇಕಾಗುತ್ತೆ. ಯಾವ್ಯಾವ ಫೋಟೋ ಬೇಕು ಅವೆಲ್ಲ ಬಂದರ ಬಾರ ಗೆಳತಿ ಅಂತೇಳಿ. ಸೊ ಇಷ್ಟು ನಿಮಗೆ ಫೋಟೋ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 3D ಮಾಡೋದಲ್ವಾ. ಸೊ ಈ ರೀತಿ ಸಣ್ಣ ಮಾಡ್ಕೊರಿ, ಪೂರ್ತಿ ಸಣ್ಣ ಮಾಡ್ಕೊರಿ. ಇಷ್ಟು ಸಣ್ಣ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಅಡ್ಜಸ್ಟ್ ಮಾಡ್ರಿ. ಇಲ್ಲಿ ಇದಕ್ಕೆ ಕಲರ್ನ ಹಾಕೋರಿ ಈ ರೀತಿ. ಸೊ ಥರದ ಬ್ಯಾಕ್ಗ್ರೌಂಡ್ ಹಾಕೋಬೇಕಾಗತ್ತೆ. ಮತ್ತು ಇಲ್ಲಿ ಕೆಳಗಡೆ ಇಲ್ಲೊಂದು ಕಲರ್ನ ಆ್ಯಡ್ ಮಾಡ್ಕೊರಿ. ಸಿಂಪಲ್ ಆಗಿ ಇದನ್ನೇ ಕೊನೆಯವರೆಗೂ ಆ್ಯಡ್ ಮಾಡಿರಿ. ಕೊನೆಯವರೆಗೂ ಆ್ಯಡ್ ಮಾಡಿ ಇಲ್ಲಿ ಕಟ್ ಆಪ್ಷನ್ಸ್ ಇರುತ್ತೆ, ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಇರುತ್ತೆ, ಇದನ್ನು ಕಟ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊರಿ. ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊರಿ. ಇದೇ ರೀತಿ ನೆಕ್ಸ್ಟ್ ವರೆಗೂ ಪೂರ್ತಿ ಈ ರೀತಿ ಕಟ್ ಮಾಡಬೇಕಾಗತ್ತೆ ಫೋಟೋನ. ಸಿಂಪಲ್ ಆಗಿ ಕಟ್ ಮಾಡ್ಕೊರಿ ಎಲ್ಲದನ್ನು. ಸೊ ನಿಮಗೆ ಲೆಂತ್ ಇದೆ ವಿಡಿಯೋವು. ಸೊ ಇದನ್ನ ಈಸಿಯಾಗಿ ತಿಳಿಸ್ಕೊಡ್ತೀನಿ ಎಡಿಟಿಂಗ್ ಮಾಡೋದು. ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ ನೋಡಿ. ಈ ರೀತಿ ಲೆಂತ್ ಇರುತ್ತೆ. ಸೊ ಸಿಂಪಲ್ ಆಗಿ ಇಲ್ಲಿ ಎರಡನೇ ಫೋಟೋ ಏನಿದೆ ಸಾಂಗ್ ಕೇಳ್ಕೊರಿ, ಗೆಳತಿ ನೀನು. ಓಕೆ, ಸೊ ಇಲ್ಲಿ ಗೆಳತಿ ನೀನು. ಸೊ ಇದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು. ಗೆಳತಿ ನೀನು ದೀಪಾವಳಿ ಹಬ್ಬಕ್ಕ. ಓಕೆ, ನೆಕ್ಸ್ಟ್ ಫೋಟೋ ದೀಪಾವಳಿ ಫೋಟೋ. ಸೊ ಇದನ್ನ ಇಲ್ಲಿ ಈಗ ಅದು ಅಲ್ಲಿ ಇದೆ ಅಲ್ವಾ, ಇದನ್ನ ಇಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅಡ್ಜಸ್ಟ್ ಮಾಡ್ಕೊರಿ. ಮತ್ತೆ ಇದೇ ರೀತಿ ಫೋಟೋಸ್ಗಳನ್ನ ನೀವು ಅಡ್ಜಸ್ಟ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ನಾನು ಫೋಟೋಸ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಸಿಗುತ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ಎಲ್ಲ ರೀತಿ ಫೋಟೋಸ್ಗಳನ್ನ ಅಡ್ಜಸ್ಟ್ ಮಾಡಿ ಅಂತ ನೋಡ್ಕೊರಿ. ಈ ರೀತಿ ನಾನು ಫೋಟೋಸ್ಗಳು ಅಲ್ಲೊಂದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಬೇಕಾಗಿರುವಂತ ರಿಲಿಕ್ಸ್ ಬೇಕಾಗುತ್ತಲ್ವಾ. ರಿಲಿಕ್ಸ್ ಹೆಸರನ್ನ, ಸಾಂಗಿನ ಹೆಸರನ್ನ ನಾನು ಟೆಲಿಗ್ರಾಮ್ ಚಾನಲ್ಗೆ ಬರ್ದಾಕಿರ್ತೀನಿ. ಅಲ್ಲಿಂದ ನೀವು ಕಾಪಿ ಮಾಡ್ಕೊಂಡ್ಬಂದು ಮತ್ತೆ ಇಲ್ಲಿ ಗೂಗಲಿಗೆ ಬರಬೇಕಾಗುತ್ತೆ. ಗೂಗಲಿಗೆ ಬಂದು ಸಂಕ ಅಂತೇಳಿ ಸರ್ಚ್ ಮಾಡಿ. ಸಿಂಪಲ್ಲು ಸಂಕ ಅಂತ ಸರ್ಚ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಲ್ಲಿ ಕಾಪಿ ಮಾಡ್ಕೊಂಡಿರುವಂಥ ಎಲ್ಲ ಅಕ್ಷರಗಳನ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ತೋರಿಸ್ತೀನಿ, ಒಂದ್ ಸೆಕೆಂಡ್ ವೇಟ್ ನೋಡಿ. ಇಲ್ಲಿ ಸಂಕ ಅಂತ ಸರ್ಚ್ ಮಾಡಿ, ಇಲ್ಲಿ ಕೆಳಗಡೆ ಇರುವಂಥ ಸಂಕ ಅಂತ ಸರ್ಚ್ ಮಾಡಿ. ಇಲ್ಲಿ 2 ಪೇಜ್ಗಳು ನಿಮಗೆ ಓಪನ್ ಆಗುತ್ತೆ. ಈಗ ನಾನು ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀನಿ. ಈಗ ನಾ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಹಾಕಿಲ್ಲ. ಇಲ್ಲಿ ನಾನು ಟೆಕ್ಸ್ಟ್ನಲ್ಲಿ ಬರೆದಿಟ್ಕೊಂಡಿನಿ. ಸೊ ಈ ರೀತಿ ಇದನ್ನೆಲ್ಲ ಕಾಪಿ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ಲು ನೋಡಿ, ಇದನ್ನೆಲ್ಲ ಕಾಪಿ ಮಾಡ್ಕೊತೀನಿ. ಇದೇ ರೀತಿ ನೀವು ಟೆಲಿಗ್ರಾಮ್ ಚಾನಲ್ನಲ್ಲಿ ಕಾಪಿ ಮಾಡ್ಕೊಂಡ್ ಬರ್ಬೋದು. ಸಿಂಪಲ್ ಆಗಿ ಈಗ ಸಂಕ ಅಂತೇಳಿ ಸರ್ಚ್ ಮಾಡಿರ್ತೀನಿ ಅಲ್ವಾ, ಅಲ್ಲಿಗೆ ಬಂದು ಪೇಸ್ಟ್ ಮಾಡ್ತೀನಿ ನಾನು ಒಂದೊಂದನ್ನ. ಸೊ ಪೇಸ್ಟ್ ಮಾಡಿದ್ನೆ. ಇಲ್ಲಿ 2ನೇ ಸ್ಟಿಕ್ ಇದೆ, ಸ್ಟಿಕ್ ಇಟ್ಕೋರಿ. ಈ ಕಡೆಗೆಲ್ಲ 2 ಪೇಜ್ನಾಗ 1 ಪೇಜ್ ಕನ್ನಡ, 1 ಪೇಜ್ ಇಂಗ್ಲೀಷ್ ಆಗುತ್ತೆ. ಸಿಂಪಲ್ ಆಗಿ ನೀವು ಒಂದೊಂದನ್ನ ಕಾಪಿ ಮಾಡ್ಕೋಬಹುದು. ಸಿಂಪಲ್ ನೋಡಿ, ಒಂದೊಂದನ್ನ ಕಾಪಿ ಮಾಡ್ಕೊರಿ. ನೋಡಿ, ಈಗ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊರಿ. ಎಲ್ಲೆಲ್ಲಿ ಯಾವ್ಯಾವ ಫೋಟೋ ಹಾಕಿರ್ತೀರಿ ಅಲ್ಲೆಲ್ಲಿ ಅದೇ ರಿಲಿಕ್ಸ್ಗಳನ್ನ ಹಾಕೊಂತ ಬರಬೇಕು. ಸಿಂಪಲ್ ಆಗಿ ಈಗ ನಾನು ರಿಲಿಕ್ಸ್ಗಳನ್ನ ಹಾಕ್ತೀನಿ. ಸಿಂಪಲ್ ಆಗಿ ನನ್ನ ತಲೆ ಇರುವಂಥ ಕನ್ನಡ ಪಾಣ್ಸು ನಿಮ್ಮ ತಲೆ ಇದ್ರಪ್ಪ ಅಂತಂದ್ರೆ ಕನ್ನಡ ಸಖತ್ತಾಗಿರುತ್ತೆ. ಕನ್ನಡ ಪಾಣ್ಸ್ ಯಾವ್ದಿದ್ರನ ಹಾಕೋರಿ. ಕಲರ್ನ ಸೈಜ್ ಇಟ್ಕೋರಿ. ಮತ್ತೆ ಇದಕ್ಕೂ ಸಹಿತನ ಕಲರ್ನ ಸ್ವಲ್ಪ ಬರ್ನ್ ಕಲರ್ನ, ಕರೆ ಕಲರ್ನ ಹಾಕೊಂಡು ಸ್ವಲ್ಪ ಜೂಮ್ ಮಾಡ್ಕೊರಿ. ಮತ್ತೆ ಇದು ಎಲ್ಲಿದೆ ಆ ಫೋಟೋ ತಲೆ ಇಷ್ಟು ಸ್ವಲ್ಪ ಸಣ್ಣ ಮಾಡ್ಕೊರಿ, ಅಡ್ಜಸ್ಟ್ ಆಗ್ಬೇಕು ಫೋಟೋಕ್ಕಷ್ಟು. ಸೊ ಇಷ್ಟು ಸಣ್ಣ ಮಾಡ್ಕೊಂಡು ಇದನ್ನು ಸಹಿತನ ಪೂರ್ತಿವರೆಗೂ ಹೇಳ್ರಿ. ಇದನ್ನು ಸಹಿತನ ಪೂರ್ತಿವರೆಗೂ ಹೇಳ್ಬಿಟ್ಟು ಇಲ್ಲಿ ಫಸ್ಟ್ನೇದು ಕಟ್ ಮಾಡ್ಕೊರಿ. 2ನೇದು ಇದನ್ನ ಹೆಸರು ತೆಗೆದುಬಿಟ್ಟು ಕಟ್ ಮಾಡಿ ಹಾಕೋರಿ. ಅಂದ್ರೆ ಇನ್ನೊಂದು ಸಲ ಹೆಸರು ಹಾಕೋದು ಈಸಿ ಆಗುತ್ತೆ. ಅದಕ್ಕಾಗಿ ಹೆಸರನ್ನ ತೆಗೆದುಬಿಟ್ಟು ಕಟ್ ಮಾಡ್ರಿ. ಈಗ ಪೂರ್ತಿವರೆಗೂ ಕಟ್ ಮಾಡ್ರಿ. ಪೂರ್ತಿವರೆಗೂ ಕಟ್ ಮಾಡಿ ಹೆಸರುಗಳನ್ನ ಹಾಕಬೇಕು.
ಸೊ ನಾನು ಈಗ ಇಷ್ಟು ಕಟ್ ಮಾಡ್ಕೊತೀನಿ, ನಿಮಗೆ ಮುಂದೆ ತೋರಿಸ್ತೀನಿ. ಈಗ ಎರಡನೇ ಹೆಸರನ್ನ ಹಾಕ್ಬೇಕಲ್ವ. ಈಗ ಎರಡನೇ ಹೆಸರನ್ನ ಇಲ್ಲಿ ಬಂದ್ಬಿಟ್ಟು ಕಾಪಿ ಮಾಡ್ಕೊಂಬರ್ಬೇಕಾಗತ್ತೆ. ಇದು ಈ ರೀತಿ ನನ್ನ ಫೋನು ಸ್ಟ್ರಕ್ ಆಗೋಕ್ಕಾಗಿ ಈ ರೀತಿ ಹಿಂದಕ್ಕೆ ಹೋಗುತ್ತೆ. ಈ ರೀತಿ ಹಿಂದಕ್ಕೆ ಹೋದ್ರೆ ಸಹಿತ ಹೋಗಿರಲ್ಲ. ಇಲ್ಲಿ ನಿಮ್ಮ ಫೋನ್ ಇದೇ ರೀತಿ ಆಗುತ್ತೆ ಅಂದರೆ ಸಿಂಪಲ್ಲು ಒಳ್ಳೆ ನೀವು ಕಾಪಿ ಮಾಡ್ಕೊಂಡಿರ್ತೀರಲ್ವ, ಅದನ್ನೇ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಒಂದು ನಿಮಿಷ ನಾನು ಕಾಪಿ ಮಾಡ್ಕೊಂಬರ್ತೀನಿ. ಓಕೆ, ನಾನು ಈಗ ಕಾಪಿ ಮಾಡ್ಕೊಂಬಂದೆ. ಇಲ್ಲಿ ಎರಡನೇ ಹೆಸರನ್ನ ಕಾಪಿ ಮಾಡ್ಕೊತೀನಿ. ಸೊ ಎರಡನೇ ಹೆಸರನ್ನ ಕಾಪಿ ಮಾಡ್ಕೊಂಡು ಸೀದಾ ಅಲರ್ಟ್ ಮಿಷನ್ಗೆ ಓಪನ್ ಮಾಡ್ಕೊತೀನಿ. ಅಲರ್ಟ್ ಮಿಷನ್ಗೆ ಓಪನ್ ಮಾಡ್ಕೊಂಡು ಮತ್ತೆ ಇಲ್ಲಿ ಎರಡನೇ ರಿಲಿಕ್ಸ್ ಏನಿರುತ್ತೆ ಅದನ್ನು ಹಾಕೋನು. ಸೊ ಎರಡನೇ ರಿಲಿಕ್ಸು ಇಲ್ಲಿದೆ, ಎರಡನೇ ರಿಲಿಕ್ಸು ಇದನ್ನು ಸಹಿತನ ಹಾಕೋನು. ಇದಕ್ಕೂ ಸಹಿತ ಎಲ್ಲ ಕನ್ನಡ ಫಾಂಟ್ಸು ಎಲ್ಲ ಕುಂತಿರುತ್ತೆ. ಯಾಕಂದರೆ ನೀವು ಮೊದಲು ಹಾಕಿರ್ತೀರಲ್ವ, ಏನಿಲ್ಲ ಈ ಫೋಟೋ ಕೆಳಗಡೆ ಇಷ್ಟು ಅಡ್ಜಸ್ಟ್ ಮಾಡಬೇಕಾಗತ್ತೆ. ನಾ ಪೂರ್ತಿವರೆಗೂ ಹೆಸರುಗಳನ್ನು ಹಾಕ್ಕೊಂಡು ಮತ್ತೆ ನಿಮಗೆ ಓಕೆ ಫ್ರೆಂಡ್ಸ್, ಈಗ ನಾ ಎಲ್ಲೆಲ್ಲಿ ಹೆಸರುಗಳನ್ನು ಹಾಕಬೇಕು ಎಲ್ಲ ಹೆಸರುಗಳನ್ನು ಹಾಕಿನಿ ನೋಡಿ. ಎಲ್ಲೆಲ್ಲಿ ಹೆಸರುಗಳನ್ನು ಹಾಕಬೇಕಾಗಿತ್ತು ಎಲ್ಲ ಹೆಸರುಗಳನ್ನು ಹಾಕೊಂಬಂದೆ. ಈಗ ಸಿಂಪಲ್ ಆಗಿ 3Dನ ಓಪನ್ ಮಾಡೋಣ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಇಲ್ಲಿ 4ನೇ ಆಪ್ಷನ್ಸ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನ್ಯೂಲ್ ಅಂತಿದೆ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಇದೇ 3D ಅನಿಮೇಷನ್. ಸೊ ಇದನ್ನು ಪೂರ್ತಿವರೆಗೂ ಎಳ್ಕೋಬೇಕಾಗತ್ತೆ. ಸೊ ಈ ರೀತಿ ಪೂರ್ತಿವರೆಗೂ ಇದನ್ನ ಎಳ್ಕೊಂಡ್ಬಿಟ್ಟು ಈಗ ಇವು ಎಲ್ಲದಕ್ಕೂ 3Dನ ನಾವು ಆನ್ ಮಾಡಬೇಕು. ಓಕೆನಾ, ನೋಡಿ ಇದು ಎಲ್ಲದಕ್ಕೂ ನಾವು 3Dನ ಆನ್ ಮಾಡಬೇಕು. ಸಿಂಪಲ್ ಆಗಿ ಎಲ್ಲಿ ಆನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಒಂದೊಂದು ಫೋಟೋಕ್ಕೂ ಸಹಿತನ 3D ನಾವು ಆನ್ ಮಾಡ್ಕೊಂತ ಹೋಗ್ಬೇಕು. ನೋಡಿ ಈ ರೀತಿ 3Dನ ನಾವು ಆನ್ ಮಾಡ್ಕೊಂತ ಅಷ್ಟಕ್ಕೂ ಸಹಿತ 3Dನ ಆನ್ ಮಾಡಬೇಕಾಗುತ್ತೆ. ಸೊ ಫೋಟೋಕ್ಕೂ ಮತ್ತೆ ರಿಲಿಕ್ಸಿಗೂ ಈ ರೀತಿ 3Dನ ಆನ್ ಮಾಡಬೇಕಾಗುತ್ತೆ. ಸಿಂಪಲ್ಲು ಫೋಟೋದ ಮ್ಯಾಗ ಕ್ಲಿಕ್ ಮಾಡೋದು, ಇಲ್ಲಿ ಮೇಲಗಡೆ ಕ್ಲಿಕ್ ಮಾಡೋದು. ಸೊ ಇಲ್ಲಿ 3D ಇರುತ್ತೆ, ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಆಯಿತು. ಇಷ್ಟೇ 3D ಕುಂದಿರುತ್ತೆ. ಮತ್ತೆ ಇನ್ನೂ ಅದನ್ನು ಎಡಿಟ್ ಮಾಡಬೇಕು. ಓಕೆನಾ, ಸೊ ಈ ರೀತಿ 3Dನ ಆನ್ ಮಾಡ್ಕೊರೋ ಅಷ್ಟಕ್ಕೂ ನಾನು ಇದೇ ಥರ 3Dನ ಅಷ್ಟಕ್ಕೂ ಆನ್ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತಲ್ವ, ನಿಮಗೆ ನೋಡೋಕ್ಕೂ ಸಹಿತ ಇಷ್ಟ ಆಗಂಗಿಲ್ಲ. ಅದರ ಸಲುವಾಗಿ ನಾನು ಅಷ್ಟನ್ನ ಮಾಡ್ಕೊಂಡ್ಬಂದು ಮತ್ತೆ ನಿಮ್ಗೆ ಮುಂದಿಂದು ಏನಂತ ತಿಳಿಸ್ಕೊಡ್ತೀನಿ. ಓಕೆ, ಎಲ್ಲ ಫೋಟೋಕ್ಕೂ ನಾನು 3Dನ ಆ್ಯಡ್ ಮಾಡಿದೆ. ಮತ್ತು ಈಗ ರಿಲಿಕ್ಸ್ಗೂ ಸಹಿತನ 3Dನ ಆ್ಯಡ್ ಮಾಡಬೇಕಲ್ವಾ. ಸೊ ಇದೇ ರೀತಿ ರಿಲಿಕ್ಸ್ಗೂ ಸಹಿತನ 3Dನ ಸಿಂಪಲ್ಲಾಗಿ ಆ್ಯಡ್ ಮಾಡ್ಬೋದು. ಸೊ ಓಕೆನಾ, ಇದೇ ರೀತಿ ಸಿಂಪಲ್ಲಾಗಿ ಪಟ್ನೆ ಮಾಡಿಬಿಡೋಣ. ಓಕೆ, ಇದನ್ನು ರಿಲಿಕ್ಸಿಗೆ ಆ್ಯಡ್ ಮಾಡಿಕೊಂಡು ಮತ್ತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಈಗ ಎಲ್ಲದಕ್ಕೂ ನಾನು 3Dನ ಸೆಟ್ ಮಾಡ್ಕೊಂಬಂದೆ. ಈಗ ನೀವು 3Dನ ಓಪನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಇಲ್ಲೊಂದು ಸ್ಟಿಕ್ ಇಡ್ರಿ, ಮತ್ತು ನೆಕ್ಸ್ಟ್ ಇಲ್ಲೊಂದು ಸ್ಟಿಕ್ ಇಡ್ರಿ. ಈಗ ಇಲ್ಲಿದೆ ಅಲ್ವ 3Dನ, ಈಗ ಸಿಂಪಲ್ ಆಗಿ ಇಲ್ಲಿ ಮ್ಯಾಕ್ ಒಯ್ಬೇಕಾಗುತ್ತೆ. ಸ್ವಲ್ಪ ಇಷ್ಟು ಅಡಿಯಾಗಿ ಕೆಳ್ಕೋಬೇಕಾಗುತ್ತೆ. ಈಗ ಅಷ್ಟಕ್ಕೂ 3D ಸೆಟ್ ಆಗಿರುತ್ತಲ್ವ. ಸೊ ಸಿಂಪಲ್ಲು ಈಗ ಇಷ್ಟು ಜೂಮ್ ಮಾಡ್ಕೊರಿ, ಮತ್ತು ಈ ಕಡೆ ಎಳೆದು ಸ್ವಲ್ಪ ಅಡಿಯಾಕ. ಸೊ ಈ ರೀತಿ ಓಕೆನಾ, ಈ ರೀತಿ ಹಾಕೊಂಡು ನಿಮ್ಗೆ ಇಲ್ಲಿ ಎಷ್ಟು ಸೈಜ್ ಸಣ್ಣದು ಬೇಕಾ ದೊಡ್ಡದು ಬೇಕಾ ಇಷ್ಟು ಇಟ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಸಟ್ ಬಂದ್ಬಿಟ್ಟು ಈ ರೀತಿ ಸಟ್ ಮಾಡ್ಕೊರಿ ಸಿಂಪಲ್ಲು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಕಾಪಿ ಮಾಡ್ಕೊಂಡಿರಿ ನೀವು. ಸೊ ರಿಟರ್ನ್ ಇದು. ಸೊ ಇದನ್ನು ಕಾಪಿ ಮಾಡ್ಕೊರಿ. ಮತ್ತು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಇದು ಎಲ್ಲಿದೆ ನೋಡಬೇಕು ಈಗ 3D. ಸೊ ಎಕಡೆಗಿದೆ ಅಲ್ವಾ, ಇಲ್ಲಿದೆ ಅಲ್ವಾ, ಇಷ್ಟು ಇಲ್ಲಿಗೆ ಸಟ್ ಮಾಡ್ಕೊರಿ ನೀವು. ಈಗ ಇಷ್ಟು ಸಟ್ ಮಾಡಿದಿರಲ್ವಾ, ಮತ್ತು ಇಲ್ಲಿ ನಿಮಗೆ 3D ಇರುತ್ತಲ್ವ, ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಮತ್ತು ಮೂರನೇದಕ್ಕೆ ಬರಬೇಕಾಗತ್ತೆ. ಸಿಂಪಲ್ಲು ಇದು ಎಲ್ಲಿದೆ ನೋಡಬೇಕಾಗತ್ತೆ. ಸಿಂಪಲ್ಲು ಸ್ವಲ್ಪ ಸಣ್ಣ ಮಾಡ್ಕೊರಿ, ಹೆಸರು ಕಾಣಬೇಕು. ಇಷ್ಟು ಮಾಡ್ಕೊರಿ, ಅಡ್ಜಸ್ಟ್ ಮಾಡ್ಕೊರಿ. ಇಷ್ಟು ನೋಡಿ ಅಡ್ಜಸ್ಟ್ ಮಾಡ್ಕೊರಿ. ಅಡ್ಜಸ್ಟ್ ಮಾಡ್ಕೊಂಡು ಇದಕ್ಕೆ ಸಹಿತನ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಮತ್ತು ನಾಲ್ಕನೇದಕ್ಕೆ ಬನ್ನಿ. ಓಕೆ, ನಾಲ್ಕನೇದು ಎಲ್ಲಿ ಐತಿ ನೋಡೋಣ. ನಾಲ್ಕನೇದು ಇದು, ಮೂರನೇದಾಯಿತು. ಇದು ಸಹಿತನ ನಾಲ್ಕನೇದು ನೋಡೋಣ. ನಾಲ್ಕನೇದು ಓಕೆ, ಇಲ್ಲಿ ನಾಲ್ಕನೇದು. ಇದಕ್ಕೆ ಸಹಿತನ ಇಷ್ಟು ಟಿಕ್ ಇಟ್ಕೊಂಡು ಮತ್ತೆ ಬೇಕಾದರೆ ದೊಡ್ಡದು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಇಲ್ಲಿಗೆ ಸಹಿತನ ನೀವು ಅಡ್ಜಸ್ಟ್ ಮಾಡ್ಬೋದು. ಇದಕ್ಕೆ ಸಹಿತ ಪೇಸ್ಟ್ ಮಾಡಿರಿ. ಇದೇ ರೀತಿ ನಾನು ಅಷ್ಟಕ್ಕೂ ಮತ್ತೆ ಪೇಸ್ಟ್ ಮಾಡ್ಕೊಂಡು ಮತ್ತೆ ಬಂದು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಇದೇ ರೀತಿ ಅಡ್ಜಸ್ಟ್ ಮಾಡ್ಕೊರಿ. ನೋಡ್ರಿ ಒಂದ್ಸಲ ಹಚ್ತೀನಿ ಯಾವ ರೀತಿ ಅಡ್ಜಸ್ಟ್ ಮಾಡಿನೆಲ್ಲ. ಬಂದರ ಬಾರ ಗೆಳತಿ ನೀನು ದೀಪಾವಳಿ ಹಬ್ಬಕ್ಕ, ಮದುವೆದ ಮ್ಯಾಗ ಮಾರಿ ನೋಡಿಲ್ಲ ಬಾರ ನೋಡಲಾಕ. ಬಾಜೂರ ಗೆಳತಿ ಇಲ್ಲ ದೂರ, ಬಂದರ ಗೆಳತಿ 5 ಕಿಲೋಮೀಟರ್. ಬರಬೇಕ ದೀಪಾವಳಿ ಹಬ್ಬ
ನೋಡಿ ಫ್ರೆಂಡ್ಸ್, ಎಲ್ಲ ರೀತಿ ಇದೇ ತರ 3D ನ ಅಡ್ಜಸ್ಟ್ ಮಾಡ್ಕೊಂಡಿನಿ. ಏನೆಲ್ಲ ಸಿಂಪಲ್ ಆಗಿ ಈಗ ಇಷ್ಟು ಮಾಡಿದ್ರಪ್ಪ ಅಂತಂದ್ರೆ ಎಡಿಟಿಂಗ್ ಮುಗೀತು. ವಿಡಿಯೋನ ಈಸಿಯಾಗಿ ನಿಮ್ಗೆ ಎಷ್ಟು HD ಬೇಕೋ ಅಷ್ಟು ಇಟ್ಕೊಂಡು ಸೇವ್ ಮಾಡ್ಕೊರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೆ ಶೇರ್ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.